ಕೈ ಕಮಾಂಡ್ಗೆ ತಲೆನೋವಾದ ಟಿಕೆಟ್ ಹಂಚಿಕೆ ವಿಚಾರ. ಕಾವೇರಿದ ದಾವಣಗೆರೆ ದಕ್ಷಿಣ ಉಪಕದನ ಕಣ. ಕೈಕಮಾಂಡ್ ವಿರುದ್ಧವೇ ಸಚಿವ ಎಸ್ಎಸ್ ಸಮರವನ್ನ ಸಾರ್ತಾ ಇದ್ದಾರೆ. ಕೆಲ ಹೊತ್ತಿನಲ್ಲೇ ಪುತ್ರ ಸಮರ್ಥ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ ಟಿಕೆಟ್ ಹಂಚಿಕೆ ವಿಚಾರ. ದಾವಣಗೆರೆ ದಕ್ಷಿಣ ಉಪಕದನ ಕಣ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಕೈಕಮಾಂಡ್ ವಿರುದ್ಧವೇ ಸಚಿವ ಎಸ್ಎಸ್ ಸಮರವನ್ನ ಸಾರಲಿದ್ದಾರೆ. ಕೆಲ ಹೊತ್ತಿನಲ್ಲೇ ಪುತ್ರ ಸಮರ್ಥ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಶಾಮನೂರು ಮೊಮ್ಮಗ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಟಿಕೆಟ್ ಘೋಷಣೆಗೂ ಮೊದಲೇ ಉಮೇದುವಾರಿಕೆ ನಾಮಪತ್ರ ಸಲ್ಲಿಸಲಿರುವ ಸಮರ್ಥ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕೆಲ ಹೊತ್ತಿನಲ್ಲೇ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಹೈಕಮಾಂಡ್ಗೀಗ ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿದೆ. ಈ ಒಂದು ಪರಿಸ್ಥಿತಿನ ಯಾವ ರೀತಿ ನಿಭಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಯಾವ ಅಭ್ಯರ್ಥಿಯನ್ನ ಇಲ್ಲಿ ನಿಲ್ಲಿಸಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಈಗ ಆಲ್ರೆಡಿ ಬಿಜೆಪಿಯವರು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಇವಾಗ ಗೆಲುವನ್ನ ಸಾಧಿಸಬೇಕು, ಮುಖ್ಯವಾಗಿ ಕಾಂಗ್ರೆಸ್ ಅನ್ನ ಮಣಿಸಬೇಕು ಅಂತಂದ್ರೆ ಏನು ಮಾಡಬೇಕು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕಲ ರೀತಿಯಲ್ಲೂ ಕೂಡ ಬಿಜೆಪಿಯವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರಿಗೆ ದೊಡ್ಡ ಸವಾಲಾಗಿರೋದು ಅಂತಂದ್ರೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತದ್ದು. ಮುಖ್ಯವಾಗಿ ಈಗ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದಂತಹ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಯಾರನ್ನ ನಿಲ್ಲಿಸಿದ್ರೆ ಆ ಒಂದು ಕ್ಷೇತ್ರ ಮತ್ತೆ ನಾವು ನಮ್ಮ ಕೈವಶ ಮಾಡ್ಕೊಳ್ಬಹುದು. ಗೆಲ್ಲುವಂತ ಅಭ್ಯರ್ಥಿಯನ್ನ ನಿಲ್ಲಿಸಬೇಕಾಗಿದೆ. ಹಾಗಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಒಂದು ಕಡೆ ಅಭ್ಯರ್ಥಿ ಫೈನಲ್ ಆಗಿಲ್ಲ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಆಲ್ರೆಡಿ ಈಗ ಸಮರ್ಥ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಕಾವೇರಿದ ಉಪಕದನ ಕಣ. ಕೈಕಮಾಂಡ್ಗೆ ತಲೆನೋವಾದ ಟಿಕೆಟ್ ಹಂಚಿಕೆಗೂ ಮೊದಲೇ ಭಿನ್ನಮತ ಭುಗಿಲೆದ್ದಿದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕೈ ಟಿಕೆಟ್ ಯಾರಿಗೆ ಹೋಗುತ್ತೆ? ಸಂಧಾನ ಸೂತ್ರಕ್ಕೆ ಸುರ್ಜೇವಾಲಾ ಅವರು ಮುಂದಾಗಿದ್ದಾರೆ. ಭಿನ್ನಮತ ಶಮನಕ್ಕೆ ರಾಜ್ಯ ಉಸ್ತುವಾರಿಗಳು ಮುಂದಾಗಿದ್ದಾರೆ. ಇಂದು ಬೆಂಗಳೂರಿಗೆ ಬರಲಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಸ್ತುವಾರಿ ಸಚಿವರು 2 ದಿನ ರಾಜ್ಯದಲ್ಲೇ ವಾಸ್ತವ್ಯವನ್ನು ಕೂಡ ಹೂರ್ತಾರೆ. ಮಧ್ಯಾಹ್ನ 2:30ಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ. ಹಿಂದೆ ಫೈನಲ್ ಆಗುತ್ತಾ ಈ ಒಂದು ಕಾಂಗ್ರೆಸ್ ಟಿಕೆಟ್? ಸಿಎಂ ಡಿಸಿಎಂ ಜೊತೆ ಹಿಂದೆ ಸುರ್ಜೇವಾಲಾ ಮೀಟಿಂಗ್. ಟಿಕೆಟ್ ಹಂಚಿಕೆ ಕುರಿತು ಇಬ್ಬರ ಜೊತೆ ಚರ್ಚೆ ಮಾಡಲಿದ್ದಾರೆ. ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರ. ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಉಸ್ತುವಾರಿಗಳ ಸಭೆ ಇರುತ್ತೆ. 2 ಜಿಲ್ಲೆಗಳ ಉಸ್ತುವಾರಿ ಸಮಿತಿ ಸದಸ್ಯರ ಮೀಟಿಂಗ್ ಕೂಡ ಇರುತ್ತೆ. ಬಾಗಲಕೋಟೆ ದಾವಣಗೆರೆ ನಾಯಕರ ಸಭೆಯನ್ನ ಮಾಡ್ತಾರೆ. ನಾಳೆ ಕೆಪಿಸಿಸಿಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಸಂಧಾನ ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡಲಿದ್ದಾರೆ. ಸದ್ಯಕ್ಕೆ ದೊಡ್ಡ ತಲೆ ಬಿಸಿ ಏನು ಅಂತಂದ್ರೆ ಕಾಂಗ್ರೆಸ್ಗೆ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರ. ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ? ಬಾಗಲಕೋಟೆ ಕ್ಷೇತ್ರವನ್ನ ನಾವು ಗಮನಿಸ್ತಾ ಹೋದ್ರೆ HY ಮೇಟಿಯವರ ಕುಟುಂಬದಲ್ಲಿ ಸಾಕಷ್ಟು ಒಂದು ಭಿನ್ನಾಭಿಪ್ರಾಯಗಳಿದಾವೆ. ಟಿಕೆಟ್ ನನಗೇ ಬೇಕು ಅಂತ HY ಮೇಟಿಯವರ ಕುಟುಂಬದಲ್ಲಿ ಈಗ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ HY ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾ ಅಥವಾ ಬೇರೆ ಅಭ್ಯರ್ಥಿಯನ್ನ ಇಲ್ಲಿ ನಿಲ್ಲಿಸಬೇಕಾ ಅನ್ನೋ ಗೊಂದಲ ಒಂದ್ ಕಡೆ ಆದ್ರೆ, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾ ಅಥವಾ ಬೇರೆ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡಬೇಕಾ? ಯಾಕೆಂತಂದ್ರೆ ಈಗ ಎರಡೂ ಕ್ಷೇತ್ರವು ಕೂಡ ಈಗ ಬಿಜೆಪಿ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ಟಕ್ಕರ್ ಕೊಡುವಂತೆ ಈಗ ಕಾಂಗ್ರೆಸ್ನವರು ಕೂಡ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಸಂಧಾನ ಸೂತ್ರ ಸಕ್ಸಸ್ ಆಗುತ್ತಾ ಅಂತ ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಒಂದು ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯಕ್ಕೆ ದೊಡ್ಡ ಸವಾಲು ಅಂತಂದ್ರೆ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರ. ಈಗ ಆಲ್ರೆಡಿ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ಮೀಟಿಂಗ್ ಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಸಂಧಾನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ? ಏನು ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಅನೌನ್ಸ್ ಆಗಿರುವಂತದ್ದು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಸಾಕಷ್ಟು ಕಗ್ಗಂಟಾಗಿರೋದು. ಯಾಕೆಂದ್ರೆ ದಾವಣಗೆರೆ ದಕ್ಷಿಣಕ್ಕೆ ನೋಡೋದಾದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಸ್ಥಾನ ಅದಾಗಿರೋದ್ರಿಂದ ಅವರ ಕುಟುಂಬವರೇ ತಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿರೋದು. ಪ್ರಮುಖವಾಗಿ ಎಸ್ ಮಲ್ಲಿಕಾರ್ಜುನ ಅವರ ಮಗ ಏನಿದ್ದಾರೆ ಸಮರ್ಥ್, ಅವ್ರಿಗೆ ಟಿಕೆಟ್ ಅನ್ನ ಕೇಳ್ತಾ ಇರೋಂಥದ್ದು. ಅದರ ಜೊತೆಗೆ ಅಲ್ಲಿನ ಅಲ್ಪಸಂಖ್ಯಾತ ನಾಯಕರು ಕೂಡ ಜಮೀರ್ ಮೂಲಕ ಸಿಎಂಗೆ ಒತ್ತಾಯವನ್ನ ಮಾಡ್ತಾ ಇರೋದು. ಅಂದ್ರೆ ಇಲ್ಲಿ ಅಲ್ಪಸಂಖ್ಯಾತ ಸಂಖ್ಯೆ ಹೆಚ್ಚಿದೆ, ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಕೂಡ ಅಲ್ಲಿ ಕೂಡ ಒತ್ತಾಯ ನಡೀತಾ ಇರ್ತದೆ. ಇದರ ಮಧ್ಯೆ ಇವತ್ತು ಏನು ಸಮರ್ಥ್ ಅಂದ್ರೆ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಕೂಡ 12 ಗಂಟೆ ನಂತರ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಕೂಡ ಚರ್ಚೆ ಆಗ್ತಾ
ಆಗ್ತಿರೋದು. ಅವರು ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಸಮರ್ಥ ಅವರು ಮಾಡ್ಕೊಂಡಿರುವಂತದ್ದು. ಇದು ಕೂಡ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿರೋದು. ಯಾಕಂದ್ರೆ ಈ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದಾ ಅಥವಾ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡೋದಾ ಎಂಬ ಬಗ್ಗೆ ಕೂಡ ಇನ್ನ ಹೈಕಮಾಂಡ್ ಚರ್ಚೆಗಳು ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸತತವಾಗಿ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿನ ಮುಖಂಡರು ಕೂಡ ಮೀಟಿಂಗ್ ಅನ್ನ ಮಾಡಿ ಸಂಧಾನ ಸಭೆಗಳನ್ನ ಕೂಡ ಮಾಡಿದ್ರು ಕೂಡ ಅದು ವಿಫಲ ಆಗಿರುವಂತದ್ದು. ಇನ್ನೊಂದ್ ಕಡೆ ಬಾಗಲಕೋಟೆಯಲ್ಲೂ ಕೂಡ ಅದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋದು. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಆಗಿದ್ರು ಕೂಡ ಅವರ ಮನೆತನದಿಂದಲೇ 4 ಜನ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೇಳ್ತಿರುವಂತದ್ದು. ಅದರಲ್ಲೂ ಏನೋ ಅವರ ಪುತ್ರ ಉಮೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಚರ್ಚೆ ನಡೀತಿದ್ರು. ಅವರ ಪುತ್ರಿಯಾದಂತ ಮಹಾದೇವಿ ಅವರು ಕೂಡ ನನಗೆ ಟಿಕೆಟ್ ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿರೋದು. ಅವರನ್ನ ಕರೆಸಿ ಕೂಡ ಸಿದ್ದರಾಮಯ್ಯ ಅವರು ಸಂಧಾನ ಮಾಡುವ ಪ್ರಯತ್ನ ಮಾಡಿದ್ರು. ಅದಿಲ್ಲ ಒಂದ್ ಕಡೆ ಇನ್ನ ಬಗೆಹರ್ತಿಲ್ಲ. ಅದರಿಂದಾಗಿಯೇ ಇವತ್ತು ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದ್ರೆ 2 ರಾಜ್ಯಕ್ಕೆ ಆಗಮಿಸಿರುವಂತಹ ಸುರ್ಜೇವಾಲಾ ಅವರು ಸತತವಾಗಿ ಈ ಎಲ್ಲಾ ಮೀಟಿಂಗ್ ಗಳನ್ನ ಮಾಡ್ತಾರೆ. ಅಂದ್ರೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅದೇ ರೀತಿ ಸಚಿವರ ಜೊತೆ ಒಂದು ಸುತ್ತಿನ ಮೀಟಿಂಗ್ ಅನ್ನ ಖಾಸಗಿ ಹೋಟೆಲ್ ನಲ್ಲಿ ಇಟ್ಕೊಂಡಿರುವಂತದ್ದು. ಆ ಹೋಟೆಲ್ ನಲ್ಲಿ ಯಾರಿಗೆ ಟಿಕೆಟ್ ಹಂಚಿಕೆ ಮಾಡಬೇಕು, ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಯಾರೆಲ್ಲ ಗೆಲುವಿನ ಹತ್ತಿರದಲ್ಲಿದ್ದಾರೆ ಎಂಬ ಬಗ್ಗೆ ಕೂಡ ಲೆಕ್ಕಾಚಾರಗಳನ್ನ ಮಾಡಲಾಗುತ್ತೆ. ಅದರ ನಂತರ ಏನು ದಾವಣಗೆರೆ ಮತ್ತು ಬಾಗಲಕೋಟೆ ಸಂಬಂಧಪಟ್ಟಂತ ಮುಖಂಡರುಗಳು ಮತ್ತೆ ನಾಯಕರ ಜೊತೆಯೂ ಕೂಡ ಸುರ್ಜೇವಾಲಾ ಅವರು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಅನ್ನ ಮಾಡಿ ಸಂಧಾನ ಸೂತ್ರವನ್ನ ಎಣಿತಾ ಇರುತ್ತೆ. ಅಂದ್ರೆ ಯಾರೇ ಟಿಕೆಟ್ ಆದ್ರೂ ಕೂಡ ಹೈಕಮಾಂಡ್ ಯಾರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು ಕೂಡ ನೀವು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಇದರಲ್ಲಿ ಪಕ್ಷ ಮುಖ್ಯ ಹೊತ್ತು ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳಿ ಸಂಧಾನ ಸೂತ್ರ ಅಡಿಯುವ ನಿರ್ಧಾರಕ್ಕೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವಂತದ್ದು. ಅದರಿಂದಾಗಿ ಇವತ್ತು ಸುರ್ಜೇವಾಲಾ ಏನ್ ಬರ್ತಿದ್ದಾರೆ, ಅವರು ಸಂಪೂರ್ಣವಾಗಿ 2 ದಿನಗಳ ಕಾಲ ರಾಜ್ಯದಲ್ಲಿ ಇರುವಂತದ್ದು. ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಫೈನಲ್ ಅಂತ ಮಾಡಿ ನಂತರ ಹೈಕಮಾಂಡ್ ಘೋಷಣೆ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.